ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ನಾವು ಹೋಲಿಕೆಯಿಂದ ಮುಕ್ತಿ ಅಂದ್ರೆ ಕಂಪ್ಯಾರಿಸನ್ ಇಂದ ಮುಕ್ತಿ ಮತ್ತು ಕರ್ಮದ ರಹಸ್ಯ ಎಂಬ ವಿಷಯದ ಬಗ್ಗೆ ಮಾತನಾಡೋಣ. ಇವತ್ತು ನಾವು ಅನುಭವಿಸುತ್ತಿರುವ ಹೆಚ್ಚಿನ ಮಾನಸಿಕ ಅಶಾಂತಿಗೆ ಕಾರಣ ನಮ್ಮ ಪರಿಸ್ಥಿತಿ ಅಲ್ಲ, ಬದಲಾಗಿ ನಮ್ಮ ಹೋಲಿಕೆ ಅಂದ್ರೆ ಕಂಪ್ಯಾರಿಸನ್. ಈ ಹೋಲಿಕೆ ಎಲ್ಲಿಂದ ಶುರುವಾಗುತ್ತದೆ? ಕಠೋಪನಿಷತ್ತಿನಲ್ಲಿ ಒಂದು ಆಳವಾದ ಮಾತಿದೆ. ಸೃಷ್ಟಿಕರ್ತ ನಮ್ಮ ಇಂದ್ರಿಯಗಳನ್ನು ಹೊರಮುಖವಾಗಿ ಸೃಷ್ಟಿಸಿದ್ದಾನೆ. ಹಾಗಾಗಿ ನಾವು ನಮ್ಮೊಳಗಿನ ದೀಪವನ್ನು ನೋಡುವ ಬದಲು ಪಕ್ಕದ ಮನೆಯ ದೀಪ ಎಷ್ಟು ಪ್ರಕಾಶಮಾನವಾಗಿ ಉರಿಯುತ್ತಿದೆ ಎಂದು ಅಳೆಯಲು ಹೋಗುತ್ತೇವೆ. ಇದು ಕೇವಲ ಅಭ್ಯಾಸವಲ್ಲ, ಇದು ಅಹಂಕಾರದಿಂದ ಹುಟ್ಟುವ ಒಂದು ಸುಳಿ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಸ್ಪಷ್ಟವಾಗಿ ಹೇಳಿದ್ದಾರೆ, ಶ್ರೇಯಾನ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್. ಇದರ ಅರ್ಥ, ನಾವು ಇನ್ನೊಬ್ಬರ ಬದುಕನ್ನು ನಕಲು ಮಾಡಿ ಅದರಲ್ಲಿ 100% ಯಶಸ್ಸು ಪಡೆಯುವುದಕ್ಕಿಂತ ನಮ್ಮ ದಾರಿಯಲ್ಲಿ ನಾವು ಸಾಧಾರಣವಾಗಿ ಸಾಗುವುದು ಎಷ್ಟೋ ಮೇಲು. ಇತಿಹಾಸವನ್ನೇ ನೋಡಿ. ರಾಮಾಯಣದಲ್ಲಿ ಮಂಥರೆಯ ಕುತಂತ್ರದ ಮಾತನ್ನು ಕೇಳಿ ಕೈಕೇಯಿ ತನ್ನ ಮಗ ಭರತನನ್ನು ರಾಮನಿಗೆ ಹೋಲಿಸಲು ಶುರು ಮಾಡಿದಳು. ಆ ಕ್ಷಣವೇ ಅಯೋಧ್ಯೆಯ ಶಾಂತಿ ಭಂಗವಾಯಿತು. ಮಹಾಭಾರತದಲ್ಲಿ ದುರ್ಯೋಧನನಿಗೆ ಎಲ್ಲವೂ ಇತ್ತು, ಆದ್ರೆ ಪಾಂಡವರ ಬಳಿ ಇರುವುದನ್ನು ನೋಡಿ ಬೆಂದೇ ಹೋದ. ಹೋಲಿಕೆ ಎನ್ನುವುದು ಬೆಂಕಿದ್ದಂತೆ, ಅದು ನಮ್ಮಲ್ಲಿರುವ ನೆಮ್ಮದಿಯನ್ನು ಸುಟ್ಟು ಹಾಕುತ್ತದೆ. ನಿಮ್ಮ ಉದ್ದೇಶ ಅಂದ್ರೆ ಪರ್ಪಸ್ ನಿಮ್ಮದು ಮಾತ್ರ, ಇನ್ನೊಬ್ಬರದ್ದಲ್ಲ. ನೀವು ಇನ್ನೊಬ್ಬರ ಬದುಕನ್ನು ಬದುಕಲು ಹೋದರೆ ನಿಮ್ಮ ಸ್ವಂತಿಕೆಯನ್ನು ನೀವು ಕಳೆದುಕೊಳ್ಳುತ್ತೀರಿ. ನಾವು ಯಾಕೆ ಈ ನಿರ್ದಿಷ್ಟ ಕುಟುಂಬದಲ್ಲಿ ಈ ಕಷ್ಟದ ಪರಿಸ್ಥಿತಿಯಲ್ಲಿ ಹುಟ್ಟಿದ್ದೇವೆ ಎಂದು ಎಂದಾದರೂ ಯೋಚಿಸಿದ್ದೀರಾ? ಇದು ಆಕಸ್ಮಿಕವಲ್ಲ. ಪ್ರತಿಯೊಬ್ಬರೂ ಈ ಭೂಮಿಗೆ ಬಂದಿರುವುದು ತಮ್ಮ ಪ್ರಾರಬ್ಧ ಕರ್ಮದ ಲೆಕ್ಕ ತೀರಿಸಲು. ನಿಮ್ಮ ಜೀವನದಲ್ಲಿ ಎದುರಾಗುವ ಸಂಕಷ್ಟಗಳು, ಹೋರಾಟಗಳು ದೇವರ ಶಿಕ್ಷೆ ಅಲ್ಲ, ಅವು ನಿಮ್ಮ ಆತ್ಮವು ಈ ಹಿಂದೆ ಮಾಡಿದ ಸಾಲವನ್ನು, ಕಾರ್ಮಿಕ್ ಡೆಟ್ ತೀರಿಸುತ್ತಿರುವ ಹಾದಿ. ಈ ಸಾಲ ತೀರಿದಷ್ಟು ನಿಮ್ಮ ಆತ್ಮ ಹಗುರವಾಗುತ್ತದೆ. ಹಾಗೆ ನಿಮಗೆ ಸಿಗುವ ಸುಖಗಳು ನಿಮ್ಮ ಒಳ್ಳೆಯ ಕರ್ಮದ ಫಲ. ನೆನಪಿಡಿ, ಯಾವುದೂ ಶಾಶ್ವತವಲ್ಲ. ಒಳ್ಳೆಯದಾಗ್ಲಿ ಕೆಟ್ಟದ್ದಾಗ್ಲಿ ಎರಡನ್ನೂ ಋಣಮುಕ್ತಿಯ ಪ್ರಕ್ರಿಯೆ ಎಂದು ಸಮಭಾವದಿಂದ ಸ್ವೀಕರಿಸಿ. ಕಷ್ಟ ಬಂದಾಗ ಅಳುವುದು ಅಥವಾ ಸುಖ ಬಂದಾಗ ಮೆರೆಯುವುದು ಈ ಚಕ್ರವನ್ನು ಮತ್ತಷ್ಟು ಗೋಜಲು ಮಾಡುತ್ತದೆ ಅಷ್ಟೇ. ಹೋಲಿಕೆ ಮಾಡುವುದು ಕೇವಲ ಮಾನಸಿಕ ಶಾಂತಿ ಮಾತ್ರವಲ್ಲ, ಅದು ನಿಮ್ಮ ಆತ್ಮಕ್ಕೆ ಹೊಸದಾದ ಬಾಕಿಯನ್ನು, ಬ್ಯಾಡ್ ಕರ್ಮವನ್ನು ಸೇರಿಸುತ್ತದೆ. ಇನ್ನೊಬ್ಬರ ಬದುಕನ್ನು ನೋಡಿ ಮತ್ಸರ ಪಟ್ಟಾಗ ಅಥವಾ ನಮ್ಮ ಬದುಕನ್ನು ನೋಡಿ ದೂಷಿಸಿದಾಗ ನಾವು ಈ ಕರ್ಮದ ಚಕ್ರದಿಂದ ಹೊರಬರುವ ಬದಲು ಮತ್ತಷ್ಟು ಆಳವಾಗಿ ಅದರಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ಪ್ರತಿಯೊಬ್ಬರು ತಮ್ಮದೇ ಆದ ಪರೀಕ್ಷೆಯನ್ನು ಬರೆಯುತ್ತಿದ್ದಾರೆ. ನಿಮ್ಮ ಪ್ರಶ್ನೆ ಪತ್ರಿಕೆಯೇ ಬೇರೆ ಇರುವಾಗ ಇನ್ನೊಬ್ಬರ ಉತ್ತರ ನೋಡಿ ಬರೆಯುವುದು ಎಂತಹ ಮೂರ್ಖತನ ಅಲ್ವೇ? ನಮ್ಮ ಜೀವನದ ಅಂತಿಮ ಉದ್ದೇಶ ಈ ಸಾಲದ ಸುಳಿಯಿಂದ ಮುಕ್ತರಾಗಿ ಆ ಭಗವಂತನಲ್ಲಿ ಒಂದಾಗುವುದು. ಅದೇ ಮೋಕ್ಷ. ಯಾವಾಗ ನೀವು ನನ್ನ ಬದುಕು, ನನ್ನ ಕರ್ಮದ ಪಾಠ, ನಾನು ಇಲ್ಲಿ ಕಲಿಯಲು ಬಂದಿದ್ದೇನೆ ಎಂದು ಅರ್ಥ ಮಾಡಿಕೊಳ್ಳುತ್ತೀರೋ, ಆಗ ಹೋಲಿಕೆ ತನ್ನಷ್ಟಕ್ಕೆ ತಾನೇ ನಿಂತು ಹೋಗುತ್ತದೆ. ಪರಿಸ್ಥಿತಿಯನ್ನು ದೂಷಿಸಬೇಡಿ, ಅದು ನಿಮ್ಮ ಆತ್ಮವು ಆರಿಸಿಕೊಂಡಿರುವ ದಾರಿ. ಸ್ನೇಹಿತರೆ, ಇನ್ನೊಬ್ಬರ ಜೀವನದ ಪುಸ್ತಕವನ್ನು ಓದುತ್ತಾ ನಿಮ್ಮ ಜೀವನದ ಪುಟಗಳನ್ನು ಖಾಲಿ ಬಿಡಬೇಡಿ. ನಿಮ್ಮ ಕಷ್ಟಗಳು ನಿಮ್ಮನ್ನು ಶುದ್ಧೀಕರಿಸಲಿ, ನಿಮ್ಮ ಸುಖಗಳು ನಿಮ್ಮನ್ನು ವಿನಮ್ರನನ್ನಾಗಿಸಲಿ. ಹೋಲಿಕೆಯನ್ನು ಬಿಡಿ, ನಿಮ್ಮ ಸ್ವಧರ್ಮವನ್ನು ಪಾಲಿಸಿ. ಕರ್ಮದ ರಹಸ್ಯ ಅರಿತವನಿಗೆ ಜೀವನ ಒಂದು ಭಾರವಲ್ಲ, ಅದೊಂದು ಅದ್ಭುತ ಪಯಣ. ಹೋಲಿಕೆ ಸಂಕಟಕ್ಕೆ ಹಾದಿ, ಅರಿವು ಮುಕ್ತಿಗೆ ಹಾದಿ. ನಿಮ್ಮ ಕರ್ಮದ ದಾರಿಯಲ್ಲಿ ನೆಮ್ಮದಿಯಿಂದ ಹೆಜ್ಜೆ ಹಾಕಿ. ಧನ್ಯವಾದಗಳು. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ.